ಓಂ ಶಾಂತಿ ವೀಕ್ಷಕರೇ, ಅಭಿಮಾನಿಗಳೇ, ಗುರುಮಕ್ಕಳೇ, ಭಕ್ತರೇ, ನೀವೆಲ್ಲರೂ ಒಳ್ಳೆಯದಾಗಲಿ. ವೀಕ್ಷಕರೇ, ಅಭಿಮಾನಿಗಳೇ, ಗುರುಮಕ್ಕಳೇ, ಭಕ್ತರೇ, ನಿಮಗೆ ಇವತ್ತು ನಾನು ಒಂದು ಸಣ್ಣ ಮಾಹಿತಿ, ಆಲ್ರೆಡಿ ನಾನು ಈ ಮಾಹಿತಿಯೆಲ್ಲ ಕೊಟ್ಟಿದ್ದೀನಿ ಈಗಾಗಲೇ. ನೋಡಿ, ಸಾಕಷ್ಟು ಮಂದಿ ಸಾಂಸಾರಿಕ ಜೀವನದಲ್ಲಿ ಕಷ್ಟಗಳು ಅಂತಾರೆ. ಏನು ಸಾಂಸಾರಿಕ ಜೀವನದಲ್ಲಿ ಕಷ್ಟಗಳು ಅಂತಾರೆ. ಏನು ಕಷ್ಟಗಳು? ಸಂಸಾರದಲ್ಲಿ ಈಗ ಯಾವುದೇ ಒಂದು ಆಫೀಸ್ ಇರಲಿ ಅಥವಾ ಮನೆ ಇರಲಿ, ಯಾವುದೇ ಒಂದು ಉದ್ಯೋಗ ಇರಲಿ, ಅದು ಏನು ಕೆಲಸ ಆಗಿರಲಿ, ಅದು ರೈತರ ಕೆಲಸ ಇರಲಿ, ವ್ಯಾಪಾರ, ಅಂಗಡಿ ಹೋಟೆಲ್ಲು, ಫ್ಯಾಕ್ಟ್ರಿ, ಆಫೀಸ್ ಏನೇ ಆಗಿರಲಿ ಅಲ್ವಾ. ಈಗ ಪರಿಹಾರ ಆಗಬೇಕು. ಸಮಸ್ಯೆಗಳು ಹೆಂಗೆ ಬರ್ತವೆ? ಸಮಸ್ಯೆಗಳು ಸಾಲು ಸಾಲು ಸಮಸ್ಯೆಗಳು, ಸಾಲು ಸಾಲು ಕಷ್ಟಗಳು, ಸಾಲು ಸಾಲು ರೋಗಗಳು, ಸಾಲು ಸಾಲು ಮರಣ. ಒಂದೇ ಮನೆಯಲ್ಲಿ ಒಬ್ಬರು ಇಬ್ಬರು ಮೂವರು ತಿಂಗಳಿಗೆ 15 ದಿನ ಬಿಟ್ಟು ತಿಂಗಳ ಬಿಟ್ಟು ಸಾಯ್ತಾರೆ. ನೋಡಿ, ಲಾಸ್ಟ್ ಟೈಮ್ ನಾನು ಒಂದು ವಿಡಿಯೋ ಮಾಡಿದ್ದೀನಿ. ಇದು ಸಮುದ್ರ ಲೋರೆ ಅಂತ ಏನು ಹೇಳಿದ್ದೀನಿ, ಸಮುದ್ರ ಲೋರೆ ಹೇಳ್ಬಿಟ್ಟು ಲಾಸ್ಟ್ ಟೈಮ್ ನಾನು ವಿಡಿಯೋ ಮಾಡಿದ್ದೀನಿ. ಇದು ಏನಪ್ಪ ಅಂದರೆ, ಸಮುದ್ರದ ಅಲೆಗಳಿರುತ್ತಲ್ಲ, ಸಮುದ್ರದ ಅಲೆಗಳು ಭಾಳ ಭಯಾನಕವಾಗಿರ್ತವೆ. ಅಲೆಗಳು ನಿಮ್ಗೆ ಗೊತ್ತಿದೆ, ಸಮುದ್ರದ ಅಲೆಗಳು ಬಹಳ ಭಯಾನಕವಾಗಿರ್ತವೆ ಅಲ್ವಾ. ಬಹಳ ಭಯಾನಕವಾಗಿ ಸಮುದ್ರದ ಅಲೆಗಳಿರುತ್ತೆ. ಈ ಸುನಾಮಿ, ಭೂಕಂಪ ಅಂತಿರಲ್ಲ, ಹಾಗೆ ಆ ಅಲೆಗಳೇನಾದರೂ ಹೊರಗಡೆ ಬಂದರೆ ಬಂಡೆಗಳು, ಹಡಗುಗಳು, ಮರಗಳು, ತೆಂಗಿನ ಮರಗಳು, ಮನೆಗಳು, ಒಳ್ಳೆ ಬಿಲ್ಡಿಂಗ್ಗಳು, ಕಾರುಗಳು, ಬಸ್ಸುಗಳೆಲ್ಲ ಕೊಚ್ಕೊಂಡೋಗ್ತವೆ. ಅಷ್ಟು ಭಯಾನಕವಾಗಿರ್ತವೆ. ಆ ಅಲೆಗಳು ಬಂಡೆಗೆ ಹೊಡಿತಾ ಈ ಸಮುದ್ರ ಹೊರೆ ಅಂತ ಒಂದು ಕಲ್ಲು ಥರ, ಒಂದು ಒಳ್ಳೆಯ ಸ್ಪಂಜ್ ಥರ, ಇದು ಒಂದು ಕಲ್ಲು ಥರ ರೆಡಿಯಾಗುತ್ತೆ. ಇದು ಉಪ್ಪು ಥರ ಅನ್ಕೊಬಿಡಿ, ಉಪ್ಪಲ್ಲ, ಉಪ್ಪು ಥರ ಅನ್ಕೊಬಿಡಿ. ಇದೆಲ್ಲ ಸಮುದ್ರ ಹೊರೆ ಅಂತೀವಿ. ಯಂತ್ರ ಇದು, ಸಮುದ್ರದ ಯಂತ್ರ ಇದು. ಇದು ನಾನು ತಯಾರು ಮಾಡಿದ್ದೀನಿ ಯಂತ್ರ. ನಿಮಗೆ ತೋರಿಸ್ತೀನಿ ನೋಡಿ, ಈ ಥರ ಇರ್ತದೆ ಯಂತ್ರ, ಗೊತ್ತಾಗಿದೆಯಲ್ಲ. ಇದು ಆಲ್ರೆಡಿ ವೀಡಿಯೋ ಹಾಕಿದ್ದೀನಿ ನಾನು ನಿಮಗೆ. ಈಗ ಯಾಕೆ ತೋರಿಸ್ತಾ ಇದ್ದಿಲ್ಲ ಅನ್ನೋದಕ್ಕೆ ಒಂದು ಕಾರಣ ಇದೆ, ಹೇಳ್ತೀನಿ. ಓಕೆಲ್ಲ, ಹೇಳ್ತೀನಿ ನೋಡಿ. ಯಂತ್ರಗಳು ರೆಡಿ ಮಾಡಿದ್ದೀನಿ. ಏನಕ್ಕಪ್ಪ ಮಾಡಿದ್ದೀನಿ? ಕಷ್ಟಗಳ ನಿವಾರಣೆಗೆ ಜಲ ಉಪಯೋಗಿಸ್ಕೊಳ್ಳಿಬಿಟ್ಟು ಈ ಯಂತ್ರಗಳಿರುತ್ತೆ. ಓಕೆಲ್ಲ, ಇದು ಏನೇನು ಉಪಯೋಗ ಅಂತ ನೋಡೋದಾದರೆ, ಆರೋಗ್ಯ ಭಾಗ್ಯ ಏನೇಳಿದ್ರೆ ಆರೋಗ್ಯ ಭಾಗ್ಯಕ್ಕಾಗತ್ತೆ. ನಮ್ಮ ಜೀವನದಲ್ಲಿ ಆರೋಗ್ಯ ಇಲ್ಲ ಅಂದರೆ ಭಾಳ ಕಷ್ಟ. ಈಗ ಕ್ಯಾಲ್ಸಿಯಮ್ಮು, ಸೋಡಿಯಮ್ಮು, ಉಪ್ಪು ಇವೆಲ್ಲ ಬೇಕಲ್ಲ. ಇದು ಆರೋಗ್ಯಕ್ಕೆ. ಶರೀರದಲ್ಲಿ ನಾನಾ ರೀತಿಯ ಸಮಸ್ಯೆಗಳಿಗೆ ಇದಿರುತ್ತಲ್ಲ ಪೌಡರು, ನೋಡಿ ಪೌಡರ್ ಇರುತ್ತಲ್ಲ, ಈ ಪೌಡರ್ ಇರುತ್ತಲ್ಲ, ಇದೆಲ್ಲ ಪುಡಿ ಮಾಡಿ ಹಾಲಲ್ಲಿ ಹಾಕ್ತಕ್ಕಂಥದ್ದು. ಇದೆಲ್ಲ ಪುಡಿ ಮಾಡಿ ಮುರಿದ್ರೆ ಬಂದ್ಬಿಡುತ್ತೆ, ಭಾಳ ಕಡಿಮೆ ಕೈಯಲ್ಲಿ ಮುರಿದ್ರಲ್ಲೇ ಬಂದ್ಬಿಡುತ್ತಿದೆ. ಇಲ್ಲ ಪುಡಿ ಮಾಡಿ ಹಾಲಲ್ಲಿ ಕಲ್ಚಕ್ರೆ, ಹಾಲು, ಜೇನುತುಪ್ಪ ಇತ್ಯಾದಿ ಹಾಕ್ಕೊಂಡು ಕುಡಿಬೋದು. ಇದೆಲ್ಲ ಇವೆಲ್ಲ ಇರುತ್ತೆ. ಇದು ಅದಾಯ್ತಲ್ಲ, ಇದರಲ್ಲಿ ಇರುತ್ತೆ. ನೀವು ಒಂದು ತೋರಿಸ್ತಾ ಇದ್ದೀನಿ. ಏನು ಹೇಳಿದೆ, ಹಾಲಲ್ಲಿ ಹಾಕ್ಕೊಂಡು ಕುಡಿಬೋದು, ಕಲ್ಚಕ್ರೆ ಅಥವಾ ಟೀ ಕಾಫಿ ಥರ ಇದೆಲ್ಲ ಪೌಡ್ರ್ ಮಾಡಿ ಟೀ ಮಾಡ್ಕೊಂಡು ಕುಡಿಬೋದು, ನೋ ಪ್ರಾಬ್ಲಮ್. ಟೀ ಕೂಡ ಮಾಡ್ಕೊಂಡು ಕುಡಿಬೋದು, ಹಾಲು ಥರ ಯೂಸ್ ಆಗುತ್ತೆ. ಒಳ್ಳೆ ಕ್ಯಾಲ್ಸಿಯಮು, ಸೋಡಿಯಮು ಇತ್ಯಾದಿ ನಾನಾ ರೀತಿಯ ಖನಿಜಾಂಶಗಳಿರುತ್ತೆ. ಇದಕ್ಕೆ ಖನಿಜಾಂಶಗಳು ಎಲ್ಲಿಂದ ಬರುತ್ತೆ ನೋಡಿರಿ. ಒಂದು ಸಮುದ್ರ ಅಂದರೆ ದೊಡ್ಡ ಅಲೆಗಳು. ಹಾಗೆ ನಮ್ಮ ಸಾಂಸಾರಿಕ ಜೀವನದಲ್ಲಿ ಕಷ್ಟಗಳು ದೊಡ್ಡದಾಗಿ ಬರ್ತವೆ, ಅವು ನಿವಾರಣೆ ಆಗಬೇಕು. ಇದು ಮೊದಲನೇದು, ಒಂದು ಪಾಯಿಂಟ್ ನೋಟ್ ಮಾಡ್ಕೊಳ್ಳಿ. ಎರಡನೇದು ಆರೋಗ್ಯ ಭಾಗ್ಯ. ಯಾವ ರೀತಿ ಅಂತ, ಎಷ್ಟೋ ಭೂಮಿ ಮೇಲೆ ನೀರು ಹರ್ಕೊಂಡು ಹೋಗುತ್ತೆ. ನೀರು ಖನಿಜಾಂಶಗಳು ಇಲ್ಲೊಂದು ಮತ್ತೊಂದಿಲ್ಲ, ಅದೆಲ್ಲ ಎಲ್ಲಿ ಸೇರುತ್ತೆ? ನದಿಗಳು. ಹಾಗೆ ಲಾಸ್ಟ್ಗೆ ಸಮುದ್ರ ಅಲ್ವಾ. ಆ ಸಮುದ್ರ ಸೇರಿದ ಮೇಲೆ ಅಲೆಗಳಾಗಿ ಮೇಲೆ ಅದು ಬರ್ತಾ ಇರುತ್ತೆ, ಬಂಡೆಗಳ ಮೇಲೆ ಬರುತ್ತೆ ಅಲೆಗಳು. ಹೊಡೆದು ಬಂಡೆಗಳಿಗೆ ಈ ರೀತಿ ಕೋಟಿಂಗು, ಒಂದು ಕವರ್ ರೆಡಿ ಆಗುತ್ತೆ, ಲೇಯರ್ ರೆಡಿ ಆಗುತ್ತೆ, ಲೇಯರ್ ರೆಡಿ ಆಗುತ್ತೆ, ಸಮುದ್ರದ ಕೋಟಿಂಗು ಲೇಯರ್. ಅದೆಲ್ಲ ಶೇಖರಣೆ ಮಾಡಿ ಗ್ರಂಥಿಗೆ ಅಂಗಡಿಗಳು, ಔಷಧಿ ಅಂಗಡಿಗಳು, ಆಯುರ್ವೇದಿಕ್ ಮೆಡಿಸನ್ ಇತ್ಯಾದಿಗೆ ಬಳಸ್ತಾರೆ. ಓಕೆನಾ. ಇದೆಲ್ಲ ಲೇಯರ್ವಾಗಿ ಕೂಡ ತಿನ್ಬೋದು, ಒಂದು ಲಿಮಿಟಲ್ಲಿ ತಿನ್ಬೋದು. ಚಿಕ್ಕ ಮಕ್ಕಳು ಪ್ರೆಗ್ನೆನ್ಸಿಗೆ ಬೇರೆಯವ್ರು ತಿನ್ಬೋದು. ಓಕೆನಾ. ಎಷ್ಟು ಆರೋಗ್ಯ ಭಾಗ್ಯ ಅಂದರೆ ಇದು ಸಮುದ್ರದ ಹೊರೆ ತುಂಬ ಆರೋಗ್ಯ ಭಾಗ್ಯ. ನಮ್ಮ ಶರೀರದ ಕಾಲು ನೋವು, ಕೀಲು ನೋವು, ನರಗಳ ನೋವು, ಬುದ್ಧಿಮಟ್ಟ ಕಡಿಮೆ ಇದ್ದರೆ, ಹಾಗೆ ಇನ್ನು ನಾನಾ ಹತ್ತಿರ ಕಿಡ್ನಿ ಸಮಸ್ಯೆ ಇಲ್ಲೋದು ಮತ್ತೊಂದು ಏನೇನು ಇರುತ್ತೆ, ಎಲ್ಲದಕ್ಕೂ ಇದು ಉಪಯೋಗ ಆಗುತ್ತೆ. ಅದಾಯ್ತಲ್ಲ. ಆದರೆ
ಜೀವನದಲ್ಲಿ ಭಾವನಾತ್ಮಕವಾಗಿ ಇದಕ್ಕೆ ಮಂತ್ರಸಿದ್ಧಿ ಮಾಡಿದ್ರೆ, ಅಂದರೆ ಒಂದು ಮಂತ್ರಶಕ್ತಿ ಕೊಟ್ಟರೆ, ಸಮುದ್ರದಲ್ಲಿ ಕ್ಷೀರಸಾಗರ ಮಂತ್ರ ನಡೆದಾಗ ದೈತ್ಯರು ದೇವತೆಗಳು ಎಲ್ಲ ಸೇರಿ ಕ್ಷೀರಸಾಗರ ಮಂತ್ರ ಮಾಡಿದ್ರು. ಅಲ್ಲಿ ವಜ್ರ ವೈಢೂರ್ಯಗಳು, ರತ್ನಖಚಿತ ಸಿಂಹಾಸನ, ಉಚ್ಚೈಶ್ರವ, ಐರಾವತ, ಅಪ್ಸರೆಯರು, ಮಹಾಲಕ್ಷ್ಮಿ, ಹೀಗೆ ಸಾಕಷ್ಟು ಆ ಒಂದು ಸಮುದ್ರ ಮಂತ್ರ ಮಾಡುವಾಗ, ಕ್ಷೀರಸಾಗರ ಮಂತ್ರ ಮಾಡುವಾಗ ಸಾಕಷ್ಟು ಸಮುದ್ರದಿಂದ ಬಂತು ಅಲ್ವಾ. ಆದರೆ ಅದು ಹೆಂಗೆ ಮಾಡಿದ್ರು ಏನು ಯಾರಿಗೂ ಗೊತ್ತಿಲ್ಲ. ಆದರೆ ಆ ಕ್ಷೀರಸಾಗರ ಮಾಡಿದಾಗ ಒಂದು ಈ ಹೊಡೆತ ಅಲೆಗಳಿಂದ ಬರ್ತಕ್ಕಂಥ ಈ ಒಂದು ಇದೆಲ್ಲ ಅಮೃತ ಅಂತ ಕರೆದ್ರೆ ತಪ್ಪಾಗಲಾರು, ಶರೀರಕ್ಕೆ ಒಳ್ಳೆ ಉಪಯೋಗ. ಹಾಗೆ ನಮ್ಮ ಭಾವನಾತ್ಮಕವಾಗಿ ಕಷ್ಟಗಳ ನಿವಾರಣೆಗೆ, ಜೀವನದಲ್ಲಿ ಕಷ್ಟಗಳ ನಿವಾರಣೆಗೆ ಯಂತ್ರ ಇದು. ಸಮುದ್ರದವರೇ ಯಂತ್ರ ಏನೇನಕ್ಕಾಗುತ್ತಿದ್ದು ವಶೀಕರಣಕ್ಕಾಗುತ್ತೆ. ಅಂಗಡಿ ಬಾಗಿಲ ಮೇಲೆ, ಮನೆಯ ಬಾಗಿಲ ಮೇಲೆ, ಆಫೀಸ್ ಬಾಗಿಲ ಮೇಲೆ, ಅಥವಾ ದೇವ್ರ ಮನೇಲಿ ಇಟ್ಟು ಪೂಜೆ ಮಾಡಿದ್ರೆ ಮಹಾಲಕ್ಷ್ಮಿ ಅವ್ರ ತಂದೆ ಸಮುದ್ರ ರಾಜ, ಇಡೀ ಸಮುದ್ರದ ಅಂಶ ಇದರಲ್ಲಿ ಇದೆ. ಅಲ್ಮೇಲೆ ಅಲ್ಲಿನ ಉಚ್ಚೈಶ್ರವ ಕುದುರೆ ಇರ್ಬೋದು, ಅಮೃತ ಕಳಸ ಇರ್ಬೋದು, ಹಾಗೆ ವಜ್ರ ವೈಢೂರ ಸಿಂಹಾಸನ ಇರ್ಬೋದು, ಅಪ್ಸರೆಯರಿರ್ಬೋದು, ಹಾಗೆ ದೇವತೆಗಳಿರ್ಬೋದು. ಇಲ್ಲೊಂದು ಗೊತ್ತದು, ಆ ಸಮುದ್ರದಲ್ಲಿ ಸಾಕಷ್ಟು ಗಿಡಮೂಲಿಕೆಗಳಿರುತ್ತೆ. ಆಯುರ್ವೇದಿಕ್ ಸಮುದ್ರದಲ್ಲೇ ಹೆಚ್ಚಾಗಿ ಗಿಡಮೂಲಿಕೆಗಳು ಸಿಗೋದು. ನಾನಾ ರೀತಿಯ ಜೀವ ಸಂಕುಲ ಎಲ್ಲ ಇರುತ್ತೆ ಸಮುದ್ರದಲ್ಲಿ. ಸಮುದ್ರಕ್ಕಿಂತ ದೊಡ್ಡದು ಯಾವುದ್ರಿ, ಅಷ್ಟೊಂದು ಬಲ ಇರುತ್ತೆ ಸಮುದ್ರಕ್ಕೆ. ಅತಿ ಶಕ್ತಿಶಾಲಿ ಸಮುದ್ರಕ್ಕಿರುತ್ತೆ. ಆ ಸಮುದ್ರಕ್ಕಿರ್ತಕ್ಕಂಥ ಬಲ ಅದನ್ನು ದಿನನಿತ್ಯ ನಾವು ಮನೆ ಬಾಗಿಲ ಮೇಲೆ, ದೇವ್ರ ಮನೆಯಲ್ಲಿ, ಅಂಗಡಿನಲ್ಲಿ ಅಥವಾ ಜೊತೆಯಲ್ಲಿ ಎಲ್ಲೋ ಒಂದು ಕಡೆ ಇದನ್ನು ನೋಡ್ತಾ ಇದ್ದರೆ ನಮಗೆ ಆ ಬಲ ಬರುತ್ತೆ. ಹನುಮಂತನ ಬಲ ಹೇಗೋ ಹಾಗೆ ಅದು ಕೂಡ ಹನುಮಂತನ ಒಂದು ಪ್ರತಿರೂಪ. ಗಂಗೆ ನೀರು ಅಂತೀವಲ್ಲ, ಸಮುದ್ರ ಪಂಚಭೂತಗಳಲ್ಲಿ ಒಂದು ಅಲ್ವಾ, ಅಷ್ಟು ಶಕ್ತಿ ಇರುತ್ತೆ. ಅದಕ್ಕೆ ಕಷ್ಟ ನಷ್ಟ ಅನುಭವಿಸೋರು, ದಾರಿದ್ರ್ಯ ಅನುಭವಿಸೋರು, ರೋಗಗಳಿಂದ ನರಳ್ತಕ್ಕಂಥವ್ರು, ದುಷ್ಟಶಕ್ತಿಗಳ ಕಾಡದಲ್ಲಿ ನರಳ್ತಕ್ಕಂಥವ್ರು ಈ ಒಂದು ಯಂತ್ರಗಳೆಲ್ಲ ಮನೆ ಬಾಗಿಲ ಮೇಲೆ, ಹೊರಗೆ ಇಲ್ಲ ಒಳಗೆ, ಅಥವಾ ದೇವ್ರ ಗುಡಿನಲ್ಲಿ ಅಥವಾ ಆಫೀಸ್ ಇತ್ಯಾದಿ ಎಲ್ಲ ಕಡೆ ಇದೆಲ್ಲ ಬಳಸ್ಬೋದು. ಅಷ್ಟೇ ಆಗ್ರಿ, ಕಾರುಗಳಲ್ಲಿ ಕೂಡ ಬಳಸ್ಬೋದಿತ್ತು. ಟೂ ವೀಲರು, ಫೋರ್ ವೀಲರ್ ಎಲ್ಲ ಕಡೆ ಬಳಸ್ಬೋದು. ಓಕೆ, ಇದು ಆಲ್ರೆಡಿ ವೀಡಿಯೋ ಮಾಡಿ ಹಾಕಿದ್ದೀನಿ. ನಾನು ನಿಮಗೆ ಯಾಕೆ ಹೇಳ್ತಿದ್ರೆ, ಮೊದಲು ನಮ್ಮ ನೆನಪಿಗೆ ಬರಬೇಕಾಗಿರೋದು ಸಮುದ್ರದ ಅಲೆಗಳ ಹೊಡೆತ, ಸಮುದ್ರದ ಸುಲಾಭಿ, ಸಮುದ್ರದ ಶಕ್ತಿ. ಸಮುದ್ರದಲ್ಲಿ ಎಷ್ಟೆಲ್ಲ ಖನಿಜಾಂಶಗಳಿರುತ್ತೆ, ಇಡೀ ಭೂಮಿ ಮೇಲೆ ಇರತಕ್ಕಂಥ ಖನಿಜಾಂಶಗಳೆಲ್ಲ ಅಲ್ಲಿ ಸೇರುತ್ತೆ. ಅದಕ್ಕೆ ನದಿಗಳಲ್ಲಿ ಸ್ನಾನ ಮಾಡೋದಕ್ಕಿಂತ ಸಮುದ್ರದಲ್ಲಿ ಮಾಡಿದ್ರೆ ಎಷ್ಟೋ ಪುಣ್ಯಶಕ್ತಿ ಲಭಿಸುತ್ತೆ, ಎಷ್ಟೋ ಆರೋಗ್ಯವಾಗಿ ಲಭಿಸುತ್ತೆ ಅಂತ ಹೇಳ್ತಾರೆ ದೊಡ್ಡವರು. ಅರ್ಥ ಆಯ್ತಲ್ಲ? ಅದಕ್ಕೆ ಇವೆಲ್ಲ ಉಪಯೋಗ ಮಾಡ್ಕೊಳ್ಳಿ. ವಶೀಕರಣಕ್ಕೆ, ಅಭಿವೃದ್ಧಿಗೆ, ದುಷ್ಟಶಕ್ತಿ ನಾಶಕ್ಕೆ, ಹಾಗೆ ನಮಗೆ ಬಲ ಬರಲಿಕ್ಕೆ. ನಾವು ಜೀವನದಲ್ಲಿ ಕುಸ್ತೋಗಿರ್ತೀವಿ, ಮತ್ತೆ ಮೇಲೆ ಹೇಳಬೇಕಲ್ಲ, ಅದಕ್ಕೆ ನಾವು ಏನೋ ಒಂದು ಜಪ ಮಾಡಬೇಕು. ಆ ಜಪ ಯಾವುದು? ಸೈಕಾಲಜಿಕಲಾಗಿ, ಮನೋಶಾಸ್ತ್ರದ ಪ್ರಕಾರ ನಾವು ಯಾವುದೆಲ್ಲ ನೋಡ್ತೀವಿ, ಯಾವುದೆಲ್ಲ ಜಪ ಮಾಡ್ತೀವಿ, ಹೆಚ್ಚು ಕಾಲ ನಮ್ಮ ಮನಸ್ಸಲ್ಲಿ ಯಾವುದಿರುತ್ತೆ ಆ ಶಕ್ತಿ ನಮಗೆ ವೃದ್ಧಿಸುತ್ತೆ. ಅದಕ್ಕೆ ಧ್ಯಾನ, ತಪಸ್ಸು, ಯೋಗ ಇವೆಲ್ಲ ಮಾಡ್ತಕ್ಕಂಥದ್ದು. ಗೊತ್ತಾಯ್ತಾರ್ರಿ? ಓಕೆ, ಉಪಯೋಗಿಸ್ಕೊಳ್ಳಿ. ಎಲ್ಲರೂ ಒಳ್ಳೆಯದಾಗಲಿ. ಈ ವಿಡಿಯೋ ಎಷ್ಟಾದ್ರೂ ಲೈಕ್ ಮಾಡಿ, ಹಾಗೆ ಹಿಂದಿನ ಭಾಗ ನೋಡಿ, ಬಂದಿಲ್ಲ ಭಾಗ ನೋಡಿ. ನೀವೆಲ್ಲರೂ ಒಳ್ಳೆಯದಾಗಲಿ. ಓಕೆಲ್ಲ? ಓಂ ಶಾಂತಿ, ಓಂ ಶಾಂತಿ, ಓಂ ಶಾಂತಿ, ಓಂ ಶಾಂತಿ.